ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹೆಸರಾಂತ ಹೆಣ್ಣು ಮಗು ಬಹಳ ಖುಷಿಯಿಂದ ಮೇಲಕ್ಕೆ ಬಂದು ಈಗ ತಾನೇ ಉದ್ಘಾಟನೆ ಮಾಡಿ ಹೋಗಿರುವಂತಹ ಈ ಗೀತಾ ಮೇಡಮ್ ಅವರೇ, ತಹಸೀಲ್ದಾರ್ ಗೀತಾ ಮೇಡಮ್ ಅವರೇ, ಹಾಗೂ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಸುಬ್ರಹ್ಮಣ್ಯವರ ಅಧ್ಯಕ್ಷರು, ಸುಬ್ರಹ್ಮಣ್ಯ ಅಂತ ಅಧ್ಯಕ್ಷರೇ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರೇ ಮತ್ತು ಸನ್ಮಾನಿತರೇ ಮತ್ತೆಲ್ಲ ಕನ್ನಡಕ್ಕೆ ಕೈ ಜೋಡಿಸುತ್ತಿರುವ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಮಿತ್ರರೇ, ಎಲ್ಲ ಶಿಕ್ಷಕಿಯರೇ, ಪತ್ರಿಕಾ ಮಾಧ್ಯಮವರೇ ಮತ್ತು ಈ ಶಾಲೆಯ ಎಲ್ಲ ಸಹೃದಯ ಶಿಕ್ಷಕ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ. ನಾವು ಕನ್ನಡಕ್ಕೆ ಕೈ ಎತ್ತಿದ್ರೆ ನಮ್ಮ ಕೈಯೇ ಕಲ್ಪವೃಕ್ಷವಾಗುತ್ತೆ. ನಮ್ಮ ತಾಯಿ ಕನ್ನಡ ತಾಯಿ, ಕರುನಾಡ ತಾಯಿ, ಸದಾ ಚಿನ್ಮಯಿ ಅಂತೀವಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಇದೆ. ನಮ್ಮ ಭೂಮಿ ಏನು ದೇವಾಲಯ ಇದ್ದಂಗೆ. ಕರ್ನಾಟಕ ಅಂದ್ರೆ ಕರುನಾಡು ಜನಗಳು ನಾವೆಲ್ಲ. ನಮ್ಮ ಬೆಂಗಳೂರು ನೋಡಿದ್ರೆ ಸಾಕು, ಎಲ್ಲ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಕಾರಣ ಏನಂದ್ರೆ ನಾವು ಒಂದ್ ದಿವಸನೂ ಕೂಡ ಬೇರೆ ಕಡೆ ಹೋಗಿ ಜೀವನ ಮಾಡಕ್ಕಾಗಲ್ಲ. ನಮ್ಮ ಎಲ್ಲ ಕರ್ನಾಟಕದವರು. ಆದ್ರೆ ಕರ್ನಾಟಕಕ್ಕೆ ಎಲ್ಲ ಬಂದು ಜೀವನ ಮಾಡ್ಬೋದು. ಇದೇ ವ್ಯತ್ಯಾಸ, ನಮಗೂ ಅವ್ರಿಗಿರೋ ವ್ಯತ್ಯಾಸ. ನಮ್ಮ ಜನ ಕರುನಾಡ ಜನಗಳು. ಅವ್ರು ತೆಲುಗಲ್ಲಿ ಮಾತಾಡಿದ್ರೆ ತೆಲುಗಲ್ಲಿ ಮಾತಾಡ್ತೀವಿ, ತಮಿಳಲ್ಲಿ ಮಾತಾಡಿದ್ರೆ ತಮಿಳಿಗೆ ಟ್ರೈ ಮಾಡ್ತೀವಿ ಮಾತಾಡಕ್ಕೆ. ಅವ್ರು ಇಂಗ್ಲಿಷಲ್ಲಿ ಮಾತಾಡಿದ್ರೆ ವಿ ಕ್ಯಾನ್ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್ ಅಂತೀವಿ. ಎಲ್ಲಾ ಭಾಷೆಗಳ ಸಂಗಮ ಇದು ನಮ್ಮ ಕರುನಾಡು. ಎಲ್ಲ ಬಂದು ನಮ್ಮ ಕನ್ನಡತನವನ್ನು ಕಡಿಮೆ ಮಾಡಿಬಿಡ್ತಾ ಇದೆ. ಆದ್ದರಿಂದ ಎಷ್ಟೇ ಆಗಲಿ ನಮ್ಮ ಕನ್ನಡತವನ್ನು ಬೆಳಗಬೇಕು ಅಂತ ಇಂಥ ವೇದಿಕೆಗಳಿಂದ, ಬಹಳ ವೇದಿಕೆಗಳು ಇಲ್ಲದೆ ಇದ್ರೆ ಕನ್ನಡ ಇವರಿಗೆ ಕಣ್ಮರೆ ಆಗೋದು. ಆದ್ರೆ ಜನ ತಿಳ್ಕೊಳ್ತಾ ಇಲ್ಲ, ಕನ್ನಡ ಶಾಲೆಗಳು ವೃದ್ಧಿ ಆಗಲಿ ಅಂತ ಪೋಷಕರಿಗೆ ಅರ್ಥ ಆಗ್ತಾ ಇಲ್ಲ. ಕನ್ನಡತನ ಉಳಿಯುತ್ತೆ, ಬೆಳಿಬೇಕು, ಉಳಿಬೇಕು ಅಂತ ನಮ್ಮ ಪೋಷಕರಿಗೆ ಅರ್ಥ ಆಗದೆ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಅದು ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು. ನಮ್ಮ ಕನ್ನಡತನವನ್ನು ನಾವು ಉಳಿಸ್ಕೋಬೇಕು. ಕನ್ನಡ ಭಾಷೆ ಬಹಳ ಪ್ರಾಚೀನವಾದದ್ದು. ಆದ್ರೆ ಎಲ್ಲಾ ಭಾಷೆಗಳಿಗಿಂತ ಬಹಳ ಹಳೆ ನಮ್ದು. ಆದ್ದರಿಂದ ನಮ್ಮ ಕನ್ನಡ ಭಾಷೆಯನ್ನು ಉಳಿಸುವಂತ ಇಂಥ ಕಾರ್ಯಕ್ರಮ ಆಗಲಿ. ಅದೇ ರೀತಿಯಲ್ಲಿ ನಮ್ಗೆ ಇಂಗ್ಲಿಷ್ ಕೂಡ ಬೇಕಾಗಿದೆ. ಇವಾಗ ನಾವು ಅದು ಇಂಗ್ಲಿಷನ್ನು ಕೂಡ ನಾವು ತುಚ್ಛವಾಗಿ ನೋಡುವ ಆಗಿಲ್ಲ ಈಗ. ಯಾಕೆಂದ್ರೆ ನಮ್ಮ ದೇಶ ಪ್ರಪಂಚದಲ್ಲೇ ಜನಸಂಖ್ಯೆ ನಂಬರ್ 1 ದೇಶ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲೇ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ ಬದುಕಬೇಕಾಗಿದೆ. ಹಾಗಂತ ನಮ್ಮ ತಾಯಿ ಕನ್ನಡ ಭಾಷೆಯನ್ನು ಮರಿಬಾರ್ದು, ಅದನ್ನು ಕಲಿಯುತ್ತಾ ಬೇರೆ ಭಾಷೆಗಳು ಕಲಿಯೋಣ ಅಂತ ಹೇಳ್ತಾ, ಆ ರೀತಿ ಇವತ್ತು LKG UKG ಕೂಡ ಪ್ರಾರಂಭ ಆಗಿದೆ. ಅದು ಕೂಡ ಜೊತೆಯಲ್ಲೇ ಇಂಗ್ಲಿಷು ಕನ್ನಡ ಎರಡೂ ಕೂಡ ಜೊತೆಯಲ್ಲೇ ಸಾಗ್ಲಿ. ಎರಡೂ ಕೂಡ ಜೊತೆಯಲ್ಲಿ ಇಂಗ್ಲಿಷ್ ಜೀವನ ಆದ್ರೆ ಕನ್ನಡ ನಮ್ಮ ತಾಯಿಯನ್ನು ನಾವು ಯಾವತ್ತೂ ಬೇಡ ಅನ್ಬಾರ್ದು. ತಾಯಿಯನ್ನು ಬೇಡ ಅಂತೀವ?
ಆ ರೀತಿ ತಾಯಿ ಇದ್ದಂಗೆ. ಆ ರೀತಿ ಇಂಥ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ನಡೆಯುತ್ತಿದೆ. ಅದು ನಾನು ಸಾರ್ಗೆ ಹೇಳಿದೆ, ಶೈಕ್ಷಣಿಕವಾಗಿ ಕೂಡ ಮುಂದುವರಿಬೇಕು. ಎಲ್ಲಾ ಕಾರ್ಯಕ್ರಮಗಳು ಕೂಡ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕವಾಗಿ ಕೂಡ ಮುಂದುವರಿಬೇಕು. ತರಗತಿಗಳಲ್ಲಿ ಒಳ್ಳೆ ಪಾಠ ಆಗಬೇಕು. ನಾನು ಮೇಷ್ಟ್ರಿಗೆ ಹೇಳಿದೆ, ಸೊನ್ನಪ್ಪ ಸರ್ಗೆ ಹೇಳಿದೆ, ಎಷ್ಟಪ್ಪ ನಿಮ್ಗೆ ಸಂತಾನ ಜಾಸ್ತಿ ಇದೆಪ್ಪ ಸಂತಾನ. ಈ ಸಂತಾನ ಬಂದಿರೋದೆಲ್ಲ ಮುಖ್ಯ, ಈ ಸಂತಾನಕ್ಕೆ ನಾವು ಏನಾದ್ರೂ ಕೊಡುಗೆ ಕೊಡಬೇಕಾಗಿದೆ. ಬಹಳ ಬಡ ಮಕ್ಕಳಿದ್ದಾರೆ, ಮಕ್ಕಳು ನೋಡಿದ್ರೆ ಅರ್ಥ ಆಗತ್ತೆ, ಎಲ್ಲ ಬಡ ಮಕ್ಕಳು. ನಾವು ಅಂತೀವಿ ಬೇರೆಯವರೊಂದು ಇಲ್ಲಿ ಜಾತಿ ಮುಖ್ಯ ಅಲ್ಲ, ಇಲ್ಲಿ ಮನುಷ್ಯ ಕುಲಗಳು ಮುಖ್ಯ ಅಷ್ಟೇ. ಎಲ್ಲಾ ಕುಲಗಳಿಂದಾನು ಮನುಷ್ಯರಾಗಿದ್ದಾರೆ. ಯಾರೋ ಒಬ್ರು ದೇಶ ಜೀವಿಗಳು ಕೆಲವರು ಇರ್ತಾರೆ ಅಷ್ಟೇ. ಆದ್ರೆ ಎಲ್ಲಾ ಧರ್ಮಗಳಲ್ಲಿ 90% ಒಳ್ಳೆಯವರಿದ್ದಾರೆ. ಯಾರು 10% ಅದನ್ನು ಡೈವರ್ಟ್ ಮಾಡಕ್ ಬರ್ತಾರೆ ಅಷ್ಟೇ. ಎಲ್ಲ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಎಲ್ಲ ಒಂದೇ, ಎಲ್ಲ ಮನುಷ್ಯ ಧರ್ಮಗಳು. ಈ ಧರ್ಮಗಳೆಲ್ಲ ಬೆಳೆಯಲಿ, ಎಲ್ಲರೂ ಸಾಮರಸ್ಯವಾಗಿರ್ಲಿ, ನಮ್ಮ ಭಾರತ ದೇಶ ಸಾಮರಸ್ಯವಾಗಿರ್ಲಿ. ಅದರಲ್ಲೂ ನಮ್ಮ ಕರ್ನಾಟಕ ಕನ್ನಡತನ ನಾವು ಎಜುಕೇಟೆಡ್ ಆದಷ್ಟು ನಾವು ಮರೀತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಕನ್ನಡವನ್ನು ಯಥೇಚ್ಛವಾಗಿ ಬೆಳೆಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ 4 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತಹ ಈ ವೇದಿಕೆ ಎಲ್ರಿಗೂ ಕೂಡ ವಂದಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ.